46 ವರ್ಷಗಳ ಬಳಿಕ ಪುರಿ ಜಗನ್ನಾಥ ದೇವಸ್ಥಾನದ ರತ್ನ ಭಂಡಾರ ಓಪನ್. ರತ್ನ ಭಂಡಾರದ ರಹಸ್ಯ ಕೋಟೆಯಲ್ಲಿ ಹಾಗಾದ್ರೆ ಸಿಕ್ಕಿದ್ದೇನು? 24 ಕೋಟಿ ರಹಸ್ಯವನ್ನ ಬಿಚ್ಚಿಟ್ಟ ಆಪ್ತರ ಹೇಳಿಕೆಯೇ ಮಾಜಿ ಸಚಿವ ನಾಗೇಂದ್ರಗೆ ಮುಳುವಾಗುವ ಸಾಧ್ಯತೆ ಇದೆಯಾ? ಅಧಿವೇಶನದಲ್ಲಿ ಮುಡ ವಾಲ್ಮೀಕಿ ಹಗರಣವೇ ವಿಪಕ್ಷಗಳಿಗೆ ಅಸ್ತ್ರವಾಯ್ತಾ? ಸಿಎಂ ಸಿದ್ದರಾಮಯ್ಯಗೆ ಪ್ರಾಸಿಕ್ಯೂಷನ್ ಉರುಳಾಗುತ್ತಾ? ರಾಜ್ಯ ಬಿಜೆಪಿ ನಾಯಕರಿಗೆ ಹೈಕಮಾಂಡ್ ತರಾಟೆ ತೆಗೆದುಕೊಂಡಿದ್ಯಾಕೆ? ವಾಯುವ್ಯ ಸಾರಿಗೆ ಇಲಾಖೆ ಹಾಗಾದ್ರೆ ನಷ್ಟದಲ್ಲಿದೆಯಾ? ಇಲ್ಲದ್ರೆ ಡೀಟೇಲ್ಸ್ ನೋಡ್ತಾ ಹೋಗೋಣ ಕರ್ನಾಟಕ ಟಾಪ್ 20ಯಲ್ಲಿ. ಬರೋಬ್ಬರಿ 46 ವರ್ಷಗಳ ಬಳಿಕ ಒಡಿಶಾದ ಪುರಿ ಜಗನ್ನಾಥ ದೇವಸ್ಥಾನದ ರತ್ನ ಭಂಡಾರ ಓಪನ್ ಆಗಿದೆ. ಮಧ್ಯಾಹ್ನ 1:28 ಶುಭ ಮುಹೂರ್ತದಲ್ಲಿ ಅಧಿಕಾರಿಗಳು ರತ್ನ ಭಂಡಾರದ ರಹಸ್ಯ ಕೋಣೆ ಓಪನ್ ಮಾಡಿದರು. ರತ್ನ ಭಂಡಾರದಲ್ಲಿ ಚಿನ್ನ, ವಜ್ರ, ಬೆಳ್ಳಿ ಆಭರಣಗಳಿರುವ ಮಾಹಿತಿ ಇದೆ. 1978ರಲ್ಲಿ ಕೊನೆಯ ಬಾರಿಗೆ ರತ್ನ ಭಂಡಾರದ ಬಾಗಿಲು ತೆರೆಯಲಾಗಿತ್ತು. ಈಗ ನಕಲಿ ಕೀ ಬಳಸಿ ದೇವಸ್ಥಾನದ ಆಡಳಿತ ಮಂಡಳಿ ರತ್ನ ಭಂಡಾರದ ಕೋಣೆಯನ್ನು ತೆರೆದಿದ್ದಾರೆ. ಆಡಳಿತ ಮಂಡಳಿ, ಅಕ್ಕಸಾಲಿಗರು, ಅಧಿಕಾರಿಗಳ ಸಮ್ಮುಖದಲ್ಲಿ ಬಾಗಿಲು ಓಪನ್ ಮಾಡಲಾಯಿತು. ಜಗನ್ನಾಥ, ಬಲಭದ್ರ ಮತ್ತು ಸುಭದ್ರಾ ದೇವಿಯ ಆಭರಣಗಳು ಇರುವ ರತ್ನ ಭಂಡಾರ ಇದಾಗಿದೆ. ರತ್ನ ಭಂಡಾರ 3 ಭಾಗಗಳನ್ನು ಒಳಗೊಂಡಿದೆ. ಹೊರಗಿನ ಕೋಣೆಯಲ್ಲಿ ದೇಗುಲದ ಆಚರಣೆಗಳಲ್ಲಿ ಬಳಸುವ ಆಭರಣ, ಒಳಗಿನ ಕೊಠಡಿಯಲ್ಲಿ ರಾಜರು ಮತ್ತು ಭಕ್ತರು ದಾನ ಮಾಡಿದ ಅಮೂಲ್ಯ ವಸ್ತುಗಳು ಇವೆ. 15 ಜನರ ಸಮಿತಿ ತಂಡದಿಂದ ರತ್ನ ಭಂಡಾರ ಕೋಣೆ ಪ್ರವೇಶಿಸಿ ಕೊಠಡಿಯನ್ನು ಪರಿಶೀಲಿಸಿದರು. ಬರೋಬ್ಬರಿ 46 ವರ್ಷಗಳ ಬಳಿಕ ರತ್ನ ಭಂಡಾರದ ಖಜಾನೆ ಓಪನ್ ಮಾಡಿರೋದ್ರಿಂದ ಅದರಲ್ಲಿನ ಬೆಲೆ ಬಾಳುವ ವಸ್ತುಗಳನ್ನು ಪತ್ತೆ ಹಚ್ಚಲು ಹಾಗೂ ಮೌಲ್ಯ ಪರಿಗಣಿಸಲು ನಾಳೆಯವರೆಗೂ ಸಮಯ ಬೇಕಾಗುವ ಸಾಧ್ಯತೆ ಇದೆ. ಇನ್ನು ರತ್ನ ಭಂಡಾರದ ರಹಸ್ಯ ಕೊಠಡಿಗೆ ಸರ್ಪರಕ್ಷಣೆ ಇದೆ ಎಂಬ ನಂಬಿಕೆ ಇದ್ದು ಸ್ಥಳದಲ್ಲಿ ಉರಗ ತಜ್ಞರು, ವೈದ್ಯರ ತಂಡ, ಆಂಬ್ಯುಲೆನ್ಸ್ ಕೂಡ ಸನ್ನದ್ಧವಾಗಿದೆ. ವಾಲ್ಮೀಕಿ ನಿಗಮದ ಹಗರಣದಲ್ಲಿ ದಿನಕ್ಕೊಂದು ಸ್ಫೋಟಕ ಮಾಹಿತಿ ಹೊರಬರ್ತಾ ಇದೆ. ಪ್ರಕರಣದಲ್ಲಿ ನನ್ನ ಪಾತ್ರ ಇಲ್ಲ ಅಂತ ಜಡ್ಜ್ ಮುಂದೆ ಹೇಳಿಕೆ ನೀಡಿದ್ದ ಮಾಜಿ ಸಚಿವ ನಾಗೇಂದ್ರ ಕೊನೆಗೂ ಇಡಿ ಅಧಿಕಾರಿಗಳಿಗೆ ಸಿಕ್ಕಿಬಿದ್ದಿದ್ದಾರೆ. ಈ ಪ್ರಕರಣಕ್ಕೂ ನನಗೂ ಸಂಬಂಧ ಇಲ್ಲ ಅಂತಾನೆ ಹೇಳ್ಕೊಂಡು ಬರ್ತಾ ಇರುವ ನಾಗೇಂದ್ರಗೆ ಆಪ್ತರ ಹೇಳಿಕೆಗಳೇ ಮುಳ್ಳಾಗುವ ಸಾಧ್ಯತೆ ಇದೆ. ಇಡಿ ವಿಚಾರಣೆಯ ವೇಳೆ 24 ಕೋಟಿ ರಹಸ್ಯವನ್ನು ಆಪ್ತರು ಬಿಚ್ಚಿಟ್ಟಿದ್ದಾರೆ. ನಾಗೇಂದ್ರ ಮನೆಯಲ್ಲಿ ಸಿಕ್ಕ ದಾಖಲೆ, ಆಪ್ತರ ಹೇಳಿಕೆಗೂ ಜಾರಿ ನಿರ್ದೇಶನಾಲಯದ ಅಧಿಕಾರಿಗಳು ತಾಳೆ ಹಾಕ್ತಾ ಇದ್ದು ಮತ್ತಷ್ಟು ಮಂದಿಗೆ ನೋಟಿಸ್ ಕೊಡುವ ಸಾಧ್ಯತೆ ಇದೆ. ವಾಲ್ಮೀಕಿ ನಿಗಮದ ಹಣವನ್ನು ಲೋಕಸಭಾ ಚುನಾವಣೆಗೆ ಬಳಸಿದ್ದಾರೆ ಅಂತ ಇಡಿ ಕೋರ್ಟ್ಗೆ ಸಲ್ಲಿಸಿದ ರಿಮಾಂಡ್ ಕಾಪಿಯಲ್ಲಿ ಉಲ್ಲೇಖಿಸಿದ್ದಾರೆ. ಆದರೆ 20.19 ಕೋಟಿ ಹಣವನ್ನು ಈ ರೀತಿಯಲ್ಲಿ ದುರುಪಯೋಗ ಮಾಡಿರೋದರ ಹಿಂದೆ ಮತ್ತಷ್ಟು ರಾಜಕೀಯ ನಾಯಕರ ಕೈವಾಡ ಇದೆ ಅಂತ ಇಡಿ ಅನುಮಾನ ವ್ಯಕ್ತಪಡಿಸಿದೆ. ಈ ಮಧ್ಯೆ ವಾಲ್ಮೀಕಿ ನಿಗಮ ಖಾತೆಯಿಂದ ಯಾವ್ಯಾವ ಖಾತೆಗೆ ಹಣ ವರ್ಗಾವಣೆಯಾಗಿದೆ ಎಂಬ ಸ್ಫೋಟಕ ಮಾಹಿತಿ ಹೊರಬಿದ್ದಿದೆ. ಇನ್ನು ನಿನ್ನೆ ರಾತ್ರಿ 8 ಗಂಟೆ ಸುಮಾರಿಗೆ ಇಡಿ ಅಧಿಕಾರಿಗಳು ವೈದ್ಯರನ್ನ ಕರೆಸಿ ನಾಗೇಂದ್ರ ಆರೋಗ್ಯ ತಪಾಸಣೆ ಮಾಡಿಸಿದ್ದಾರೆ. ಕೋರ್ಟ್ ಮುಂದೆ ಆರೋಗ್ಯ ಸಮಸ್ಯೆ ಇದೆ ಅಂತ ನಾಗೇಂದ್ರ ಮನವಿ ಮಾಡಿದರು. ಈ ಹಿನ್ನೆಲೆಯಲ್ಲಿ ನ್ಯಾಯಾಧೀಶರು 24 ಗಂಟೆಗಳಿಗೊಮ್ಮೆ ನಾಗೇಂದ್ರ ಆರೋಗ್ಯ ತಪಾಸಣೆಗೆ ಸೂಚಿಸಿದರು. ಕೋರ್ಟ್ ಸೂಚನೆಯ ಮೇರೆಗೆ ಬೌರಿಂಗ್ ಆಸ್ಪತ್ರೆ ವೈದ್ಯರು ನಾಗೇಂದ್ರ ಆರೋಗ್ಯ ತಪಾಸಣೆ ನಡೆಸಿ ಆರೋಗ್ಯ ಸ್ಥಿರವಾಗಿದೆ ಅಂತ ತಿಳಿಸಿದ್ದಾರೆ. ಇತ್ತ ಬಂಧನ ಭೀತಿಯಿಂದ ತಲೆಮರೆಸಿಕೊಂಡಿರುವ ಶಾಸಕ ಬಸನಗೌಡ ದದ್ದಲ್ಗೆ ಇಡಿ ನೋಟಿಸ್ ಕೊಟ್ಟಿದೆ. ವಾಟ್ಸಪ್ ಮೂಲಕ ಸಮನ್ಸ್ ಜಾರಿ ಮಾಡಿರುವ ಇಡಿ ಅಧಿಕಾರಿಗಳು ನಾಳೆ ಬೆಳಗ್ಗೆ 11 ಗಂಟೆಗೆ ವಿಚಾರಣೆಗೆ ಹಾಜರಾಗುವಂತೆ ಸೂಚಿಸಿದ್ದಾರೆ. ದದ್ದಲ್ ರಾಯಚೂರಿನಿಂದ ಕಾರಿನಲ್ಲಿ ಕಾಲ್ಕಿತ್ತಿದ್ದು ಆಪ್ತರ ಜೊತೆ ಮಂತ್ರಾಲಯ ರಸ್ತೆ ಮಾರ್ಗವಾಗಿ ತೆರಳಿದ್ದಾರೆ ಎನ್ನಲಾಗಿದೆ. ನಾಳೆಯಿಂದ ರಾಜ್ಯ ವಿಧಾನಸಭೆ ಅಧಿವೇಶನ ಶುರುವಾಗ್ತಾ ಇದೆ. ಕಾಂಗ್ರೆಸ್ ವಿರುದ್ಧ ಮೂಡ ವಾಲ್ಮೀಕಿ ಹಗರಣದ ಅಸ್ತ್ರ ಇಟ್ಕೊಂಡು ಮುಗಿಬೀಳಲು ವಿಪಕ್ಷಗಳು ಭರ್ಜರಿ ಸಿದ್ಧತೆ ನಡೆಸಿವೆ. ಇದಕ್ಕೆ ಪ್ರತಿಯಾಗಿ ಮುಳ್ಳನ್ನ ಮುಳ್ಳಿನಿಂದಲೇ ತೆಗೆಯಬೇಕು ಎಂಬ ಪ್ರತ್ಯಸ್ತ್ರ ಹೂಡಲು ಕಾಂಗ್ರೆಸ್ ಕೂಡ ತಯಾರಿ ನಡೆಸಿದೆ. ವಿಪಕ್ಷಗಳ ವಿರುದ್ಧ ಮೂಡ ಹಾಗೂ ಸೂಡ ಅಸ್ತ್ರ ಪ್ರಯೋಗಿಸಲು ಕೈಪಡೆ ಭಾರೀ ಸ್ಟ್ರಾಟಜಿ ರೂಪಿಸುತ್ತಿದೆ ಎನ್ನಲಾಗ್ತಾ ಇದೆ. ಕೇಂದ್ರ ಸಚಿವ ಕುಮಾರಸ್ವಾಮಿ ವಿರುದ್ಧ ಮೂಡಾಸ್ತ್ರ ಪ್ರಯೋಗಿಸಲು ಕಾಂಗ್ರೆಸ್ ನಾಯಕರು ಮುಂದಾಗಿದ್ದಾರೆ ಎನ್ನಲಾಗ್ತಾ ಇದೆ. ಈ ಹಿಂದೆ ಪರಿಷತ್ನಲ್ಲಿ ಕುಮಾರಸ್ವಾಮಿ ವಿರುದ್ಧ ಬಿಜೆಪಿ ನಾಯಕರೇ ನೀಡಿದ್ದ ದಾಖಲೆಗಳನ್ನು ತೋರಿಸುವ ಲೆಕ್ಕಾಚಾರ ಕಾಂಗ್ರೆಸ್ನದ್ದು. ಇನ್ನು ಮಾಜಿ ಸಿಎಂ ಯಡಿಯೂರಪ್ಪ ವಿರುದ್ಧ ಸೂಡಾ ಅಕ್ರಮದ ಅಸ್ತ್ರ ಬಳಸಲು ಪ್ಲಾನ್ ನಡೀತಾ ಇದೆಯಂತೆ. ಈ ಎರಡೂ ವಿಚಾರದಲ್ಲಿ ಸ್ವತಃ ಸಿಎಂ ಸಿದ್ದರಾಮಯ್ಯ ಅವರ ಬಳಿಯೇ ದಾಖಲೆಗಳು ಇವೆ ಎಂಬ ಸುಳಿವಿದೆ. ಇದೇ ವಿಚಾರವನ್ನು ಸದನದಲ್ಲಿ ಪ್ರತ್ಯಸ್ತ್ರವಾಗಿ ಬಳಸಿ ಕೌಂಟರ್ ಕೊಡಲು ಸಿದ್ದರಾಮಯ್ಯ ಪಡೆ ಸನ್ನದ್ಧವಾಗಿದೆ. ಸಿಎಂ ಪತ್ನಿಗೆ ಮೂಡಾದಲ್ಲಿ ಹಂಚಿಕೆಯಾದ ಸೈಟ್ಗಳ ವಿಚಾರದಲ್ಲಿ ಬಿಜೆಪಿ, ಜೆಡಿಎಸ್ ನಾಯಕರು ಸಿಎಂ ವಿರುದ್ಧ ಮುಗಿಬಿದ್ದಿದ್ದಾರೆ. ವಾಲ್ಮೀಕಿ ಹಗರಣ ಸಂಬಂಧ ಸಚಿವ ನಾಗೇಂದ್ರ ಬಂಧನ ಆಗಿರುವುದು ಕೂಡ ಸರ್ಕಾರಕ್ಕೆ ಮುಜುಗರವಾಗಿದ್ದು ಈ ಎರಡೂ ಆರೋಪಗಳನ್ನು ಸದನದಲ್ಲಿ ಸಮರ್ಥವಾಗಿ ಎದುರಿಸಲು ಕಾಂಗ್ರೆಸ್ ಪಡೆ ಸಿದ್ಧವಾಗಿದೆ ಎನ್ನಲಾಗ್ತಾ ಇದೆ. ಮೂಡಾ ಬದಲಿ ಸೈಟ್ ಹಂಚಿಕೆ ಪ್ರಕರಣದಲ್ಲಿ ಸಿಎಂ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಮನವಿ ಮಾಡಲು ದೋಸ್ತಿಗಳು ಸದ್ದಿಲ್ಲದೆ ತಯಾರಿ ನಡೆಸುತ್ತಿದ್ದಾರೆ ಎಂಬ ಗುಸುಗುಸು ಶುರುವಾಗಿದೆ. ಯಡಿಯೂರಪ್ಪ ಮಾಡೆಲ್ ಬಳಸಿ ಸಿದ್ದರಾಮಯ್ಯ ರಾಜೀನಾಮೆಗೆ ಪ್ಲಾನ್ ನಡೀತಾ ಇದೆ ಎನ್ನಲಾಗ್ತಾ ಇದೆ. ರಾಜ್ಯಪಾಲರ ಬಳಿ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೇಳಲು ಬಿಜೆಪಿ, ಜೆಡಿಎಸ್ ನಾಯಕರು ಚಿಂತನೆ ನಡೆಸಿದ್ದಾರಂತೆ. ಮೂಡಾ ವಿವಾದ ಮುಂದಿಟ್ಟುಕೊಂಡು ಸರ್ಕಾರವನ್ನು ಇಕ್ಕಟ್ಟಿಗೆ ಸಿಲುಕಿಸಲು ಬಿಜೆಪಿ, ಜೆಡಿಎಸ್ ನಾಯಕರು ಮಹತ್ವದ ಚರ್ಚೆಯನ್ನು ನಡೆಸಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಸಿಎಂ ಸಿದ್ದರಾಮಯ್ಯ ವಿರುದ್ಧ ಕಾನೂನು ಹೋರಾಟ ನಡೆಸಲು ಇದೇ ಸೂಕ್ತ ಸಮಯ ಅಂತ ಪರಿಗಣಿಸಿರುವ ದೋಸ್ತಿ ನಾಯಕರು ರಾಜ್ಯಪಾಲ
ರಾಜ್ಯಪಾಲರಿಗೆ ದೂರು ನೀಡಿ ಕಾನೂನು ಕ್ರಮಕ್ಕೆ ಕೇಳಲು ಮುಂದಾಗುವ ಸಾಧ್ಯತೆ ಇದೆ. 2011ರಲ್ಲಿ ಮಾಜಿ ಸಿಎಂ ಯಡಿಯೂರಪ್ಪ ಡಿನೋಟಿಫಿಕೇಶನ್ ಉರುಳಿಗೆ ಸಿಕ್ಕಿಬಿದ್ದಿದ್ರು. ಆಗ ಯಡಿಯೂರಪ್ಪ ವಿರುದ್ಧ ಇದೇ ಪ್ರಾಸಿಕ್ಯೂಷನ್ ದಾಳ ಪ್ರಯೋಗಿಸಲಾಗಿತ್ತು. ಆಗ ವಕೀಲರಾದ ಸಿರಾಜಿನ್ ಬಾಷಾ ಮತ್ತು ಬಾಲರಾಜ್ ಬಿಎಸ್ವೈ ವಿರುದ್ಧ 5 ದೂರು ದಾಖಲಿಸಿ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೋರಿದ್ರು. ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟ ಕಾರಣ ಯಡಿಯೂರಪ್ಪ ಸಿಎಂ ಸ್ಥಾನ ಕಳೆದುಕೊಳ್ಳಬೇಕಾಯಿತು. ಈಗ ಮೂಡಾ ಅಕ್ರಮ ಪ್ರಕರಣದಲ್ಲೂ ಇದೇ ಮಾದರಿಯಲ್ಲಿ ಮುಂದುವರಿಯಲು ದೋಸ್ತಿಗಳಲ್ಲಿ ಚರ್ಚೆ ಇದೆ ಎಂಬ ಮಾಹಿತಿ ಇದೆ. ಸಿದ್ದರಾಮಯ್ಯ ವಿರುದ್ಧ ಪ್ರಾಸಿಕ್ಯೂಷನ್ ದಾಳ ಉರುಳಿಸಿ ರಾಜೀನಾಮೆಗೆ ಒತ್ತಡ ಸೃಷ್ಟಿ ಮಾಡುವ ಪ್ಲಾನ್ ದೋಸ್ತಿ ನಾಯಕರದ್ದಾಗಿದೆ. ಸಿದ್ದರಾಮಯ್ಯ ಅವರನ್ನು ಇಕ್ಕಟ್ಟಿಗೆ ಸಿಲುಕಿಸಿ ಸರ್ಕಾರಕ್ಕೂ ಮುಜುಗರ ಉಂಟು ಮಾಡುವುದೇ ಮೈತ್ರಿ ನಾಯಕರ ಮಹಾ ಉದ್ದೇಶ ಎನ್ನಲಾಗಿದೆ. ಸಿಎಂ ವಿರುದ್ಧ ಮೂಢ ಅಸ್ತ್ರವನ್ನು ಸ್ಟ್ರಾಂಗ್ ಆಗಿ ಪ್ರಯೋಗಿಸುವಲ್ಲಿ ವಿಫಲವಾದ ಹಿನ್ನೆಲೆಯಲ್ಲಿ ರಾಜ್ಯ ಬಿಜೆಪಿ ನಾಯಕರಿಗೆ ಹೈಕಮಾಂಡ್ ತೀವ್ರ ತರಾಟೆಗೆ ತೆಗೆದುಕೊಂಡಿದೆ. ಕಾಂಗ್ರೆಸ್ ವಿರುದ್ಧ ಪ್ರತಿಪಕ್ಷವಾಗಿ ಸಮರ್ಥ ಹೋರಾಟ ರೂಪಿಸುತ್ತಿಲ್ಲ ಅಂತ ಹೈಕಮಾಂಡ್ ತಪರಾಕಿ ಹಾಕಿದೆ ಎನ್ನಲಾಗಿದೆ. ಸಿಎಂ ವಿರುದ್ಧ ಗಂಭೀರ ಪ್ರಕರಣವೇ ಅಸ್ತ್ರವಾಗಿ ಸಿಕ್ಕಿರುವಾಗ ಬಿಜೆಪಿ ನಾಯಕರು ಪ್ರಬಲವಾಗಿ ಎದುರಿಸುತ್ತಿಲ್ಲ. ನಾಳೆಯಿಂದ ಅಧಿವೇಶನ ಆರಂಭವಾಗುತ್ತಿರುವ ಹಿನ್ನೆಲೆಯಲ್ಲಿ ಬಿಜೆಪಿ ಹೈಕಮಾಂಡ್ ಸ್ವತಃ ಅಖಾಡಕ್ಕೆ ಇಳಿದಿದೆ. ಮೂಡಾ ವಾಲ್ಮೀಕಿ ಅಕ್ರಮ ಪ್ರಕರಣಗಳಲ್ಲಿ ಬಿಜೆಪಿ ಹೇಗೆ ಹೋರಾಟ ಮಾಡಬೇಕು ಅಂತ ಹೈಕಮಾಂಡ್ ನಾಯಕರು ಸಲಹೆ ಸೂಚನೆ ನೀಡಲು ಮುಂದಾಗಿದ್ದಾರೆ. ಸರ್ಕಾರಕ್ಕೆ ಹೋರಾಟದ ಬಿಸಿ ಮುಟ್ಟಿಸಲು ಮಹತ್ವದ ಟಿಪ್ಸ್ ಕೊಟ್ಟಿದ್ದಾರಂತೆ. ಸರ್ಕಾರದ ವಿರುದ್ಧ ಸದನದ ಒಳಗೂ ಹೊರಗೂ ಒನ್ಲೈನ್ ಅಜೆಂಡಾ ಜಾರಿ ಮಾಡಬೇಕು. ಮೂಡಾ ವಾಲ್ಮೀಕಿ ಹಗರಣಗಳನ್ನೇ ಹೆಚ್ಚು ಹೈಲೈಟ್ ಮಾಡೋದಕ್ಕೆ ಹೈಕಮಾಂಡ್ ತಾಕೀತು ಮಾಡಿದೆ. ಸಿದ್ದರಾಮಯ್ಯ ಅವರನ್ನೇ ಟಾರ್ಗೆಟ್ ಮಾಡಿ ಅಂಕಿಅಂಶಗಳನ್ನು ಮುಂದಿಟ್ಟು ಪರಿಣಾಮಕಾರಿ ಚರ್ಚೆಗೆ ಸೂಚನೆ ನೀಡಲಾಗಿದೆ. ಯಾರ್ಯಾರು ಏನೇನು ಮಾತಾಡಬೇಕು ಅಂತ ಸೂಕ್ತ ಕಾರ್ಯಸೂಚಿ ಹಾಕಿಕೊಳ್ಳಬೇಕು. ಸದನದಲ್ಲಿ ಸರ್ಕಾರ ಹಾಗೂ ಸಿದ್ದರಾಮಯ್ಯಗೆ ಮುಜುಗರ ಉಂಟು ಮಾಡಬೇಕು. ಒಟ್ಟಿನಲ್ಲಿ ಕಾಂಗ್ರೆಸ್ ಪಡೆಯನ್ನು ಕಟ್ಟಿ ಹಾಕಬೇಕು. ಸದನದಲ್ಲಿ ಅನಗತ್ಯ ಬಹಿಷ್ಕಾರ ಘೋಷಣೆ ಹಾಕದಂತೆ ಜನರಿಗೆ ಮನವರಿಕೆ ಆಗುವಂತೆ ಮಾಡಬೇಕು. ಸರ್ಕಾರದ ಭ್ರಷ್ಟಾಚಾರ ಅಕ್ರಮಗಳ ವಿರುದ್ಧ ರಾಜ್ಯಾದ್ಯಂತ ಜನಾಭಿಪ್ರಾಯ ರೂಪುಗೊಳ್ಳುವಂತೆ ಹಾಗೂ ಸಿಎಂ ರಾಜೀನಾಮೆಗೆ ಒತ್ತಡ ಸೃಷ್ಟಿಯಾಗುವಂತೆ ನಿಮ್ಮ ಸ್ಟ್ರಾಟಜಿ ಇರಬೇಕು ಅಂತ ಹೈಕಮಾಂಡ್ನಿಂದ ರಾಜ್ಯ ನಾಯಕರಿಗೆ ಮಾಹಿತಿ ರವಾನೆಯಾಗಿದೆ ಎನ್ನಲಾಗಿದೆ. ಮೂಡಾ ಆರೋಪ ವಿಚಾರದಲ್ಲಿ ಸಿಎಂ ಸಿದ್ದರಾಮಯ್ಯ ಟಿಟ್ ಫಾರ್ ಟ್ಯಾಟ್ಗೆ ಮುಂದಾಗಿದ್ದಾರೆ. ಯಾಕೆಂದರೆ ಮೂಡಾ ಕೇಸ್ ವಿಚಾರದಲ್ಲಿ ಸಿಎಂ ಸಿದ್ದರಾಮಯ್ಯ ಬಿಜೆಪಿ ಜೆಡಿಎಸ್ ನಾಯಕರನ್ನ ಟಾರ್ಗೆಟ್ ಮಾಡಲು ಸಿದ್ಧತೆ ನಡೆಸಿದ್ದಾರೆ ಎನ್ನಲಾಗಿದೆ. ಬಿಜೆಪಿ ಜೆಡಿಎಸ್ ದೋಸ್ತಿ ಸರ್ಕಾರದ ಅವಧಿಯ ಮೂಡಾ ಸೈಟ್ ಹಂಚಿಕೆ ಕೇಸ್ ರಿಓಪನ್ಗೆ ಪ್ಲಾನ್ ನಡೆದಿದೆ. 2005ರ ನಂತರದ ಮೂಡಾ ಸೈಟ್ ಹಂಚಿಕೆ ತನಿಖೆಗೆ ನಗರಾಭಿವೃದ್ಧಿ ಇಲಾಖೆ ಪ್ಲಾನ್ ಮಾಡಿದೆ ಎಂಬ ಸುಳಿವಿದೆ. ಸರ್ಕಾರದ ವಿರುದ್ಧ ಮುಗಿಬಿದ್ದ ದೋಸ್ತಿಗಳಿಗೆ ತಿರುಗೇಟು ಕೊಡೋದಕ್ಕೆ ಸಿಎಂ ಸಿದ್ದರಾಮಯ್ಯ ಪಟಾಲಂ ಸಖತ್ ತಯಾರಿ ಮಾಡ್ತಾ ಇದೆ. 2005ರ ನಂತರ ಬಿಜೆಪಿ ಜೆಡಿಎಸ್ ಸರ್ಕಾರದಲ್ಲಿ ಮೂಡಾ ಸೈಟ್ ಹಂಚಿಕೆಯಾದ ಬಗ್ಗೆ ತನಿಖೆ ನಡೆಸಿ ಯಾವ ಬಿಜೆಪಿ ಜೆಡಿಎಸ್ ನಾಯಕರು ಸೈಟ್ ಪಡೆದಿದ್ದಾರೆ, ಹೇಗೆ ಪಡೆದಿದ್ದಾರೆ ಎಂಬ ಮಾಹಿತಿ ಬಗ್ಗೆ ತನಿಖೆಗೆ ಮುಂದಾಗಲಿದ್ದಾರೆ. ಎರಡೂ ಪಕ್ಷದವರು ಎಷ್ಟು ಸೈಟ್ಗಳನ್ನು ಪಡೆದಿದ್ದಾರೆ, ಯಾರ ಪ್ರಭಾವದಿಂದ ಪಡೆದಿದ್ದಾರೆ, ನಿಗಮದ ಒಳಗೆ ಸೈಟ್ ಹಂಚಿಕೆ ಆಗಿದೆಯಾ ಅಥವಾ ಕಾನೂನು ಮೀರಿ ಸೈಟ್ ಹಂಚಿಕೆ ಆಗಿದೆಯಾ ಅಂತ ತನಿಖೆ ನಡೆಸೋದಕ್ಕೆ ನಗರಾಭಿವೃದ್ಧಿ ಇಲಾಖೆ ಯೋಜನೆ ರೂಪಿಸುತ್ತಿದೆ ಎನ್ನಲಾಗಿದೆ. ಈ ಮೂಲಕ ತಮ್ಮ ವಿರುದ್ಧ ತಿರುಗಿ ಬೀಳುವ ಬಿಜೆಪಿ ಜೆಡಿಎಸ್ ನಾಯಕರ ಬಾಯಿಗೆ ಬೀಗ ಹಾಕುವ ತಂತ್ರವೂ ಇದಾಗಿರಬಹುದು. ಬೆಲೆ ಏರಿಕೆಯಿಂದ ಕಂಗೆಟ್ಟಿರುವ ರಾಜ್ಯದ ಜನತೆಗೆ ವಾಯವ್ಯ ಕರ್ನಾಟಕ ಸಾರಿಗೆ ನಿಗಮದ ಅಧ್ಯಕ್ಷ ರಾಜು ಕಾಗೆ ಶಾಕ್ ನೀಡಿದ್ದಾರೆ. ವಾಯವ್ಯ ಸಾರಿಗೆ ಇಲಾಖೆ ನಷ್ಟದಲ್ಲಿ ಇರೋದರಿಂದ ಟಿಕೆಟ್ ದರ ಹೆಚ್ಚಿಸುವ ಚಿಂತೆಯಲ್ಲಿ ಇದ್ದೇವೆ ಅಂತ ರಾಜು ಕಾಗೆ ಹೇಳಿದ್ದಾರೆ. ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ಬಳಿಕ ಇದು ಗಾಯದ ಮೇಲೆ ಬರೆ ಇಳಿಯುವ ಕ್ರಮ ಅಂತ ಜನರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಆದರೆ ಟಿಕೆಟ್ ದರ ಹೆಚ್ಚಿಸುವ ನಿರ್ಧಾರವನ್ನು ರಾಜು ಕಾಗೆ ಸಮರ್ಥಿಸಿಕೊಂಡಿದ್ದಾರೆ. ಡೀಸೆಲ್ ಬಸ್ ಸ್ಪೇರ್ ಪಾರ್ಟ್ಗಳ ದರ ಕೂಡ ಹೆಚ್ಚಾಗಿದೆ. ಕಳೆದ 10 ವರ್ಷಗಳಿಂದ ಟಿಕೆಟ್ ದರ ಏರಿಕೆ ಮಾಡಿಲ್ಲ. ಶಕ್ತಿ ಯೋಜನೆಯಿಂದ ನಷ್ಟದಲ್ಲಿದ್ದೇವೆ, ಆದರೂ ನಾವು ನಡೆಸಿಕೊಂಡು ಹೋಗ್ತಾ ಇದ್ದೀವಿ ಅಂತ ಹೇಳಿದ್ದಾರೆ. ಅಲ್ಲದೆ ಸ್ವತಃ ಕಾಂಗ್ರೆಸ್ ಶಾಸಕರೇ ಸಂಸ್ಥೆ ನಷ್ಟದಲ್ಲಿ ಇರೋದನ್ನು ಒಪ್ಪಿಕೊಂಡಿದ್ದಾರೆ. ನಿಗಮದ ಆಸ್ತಿಗಳನ್ನು ಪರಭಾರೆ ಮಾಡ್ತೇವೆ, ಸಂಸ್ಥೆಗೆ ಸೇರಿದ ಹಳೆಯ ಕಟ್ಟಡಗಳನ್ನು ನವೀಕರಿಸಿ ಬಾಡಿಗೆಗೆ ಕೊಡ್ತೀವಿ ಅಂತ ಕೂಡ ರಾಜು ಕಾಗೆ ತಿಳಿಸಿದ್ದಾರೆ. ಟಿಕೆಟ್ ಪ್ರಕರಣವನ್ನು ಹೆಚ್ಚಿಗೆ ಮಾಡಬೇಕು ಅನ್ನೋದು, ಯಾಕಂದರೆ 10 ವರ್ಷ ಆಯ್ತು ನಾವು ಹೆಚ್ಚಿಗೆ ಮಾಡಿಲ್ಲ ರೇಟ್ಗಳನ್ನು. ನಾವು ಡೀಸೆಲ್, ಪೆಟ್ರೋಲು, ಮತ್ತು ಆಯಿಲು, ಟಯರು, ಬಸ್ಸದ ಎಲ್ಲ ಪಾರ್ಟ್ಗಳನ್ನು ಹೆಚ್ಚಾಗಿದ್ದವು. ಆದಷ್ಟಿಂದ ಸ್ವಲ್ಪ ಟಿಕೆಟ್ ದರನೂ ಹೆಚ್ಚು ಮಾಡುವ ಚಿಂತನೆಯನ್ನು ನಾವು ಮಾಡ್ತಾ ಇದ್ದೀವಿ. ಬೋರ್ಡ್ ಮೀಟಿಂಗಲ್ಲಿ ನಾವು ದರ ಹೆಚ್ಚಳ ಮಾಡಬೇಕು ಅಂತಕ್ಕಂಥ ಪ್ರಸ್ತಾವನೆಯನ್ನು ಸರ್ಕಾರಕ್ಕೆ ಮುಖ್ಯಮಂತ್ರಿಗಳ ಗಮನಕ್ಕೆ ತರತಕ್ಕಂಥದ್ದಕ್ಕೆ ನಾವು ಒಂದು ರೆಸಲ್ಯೂಷನ್ ಮಾಡಿದ್ದೀವಿ. ಕಳೆದ ಸುಮಾರು 2019ರಲ್ಲಿ ದರ ಪರಿಷ್ಕರಣೆ ಮಾಡಿರ್ತಕ್ಕಂಥದ್ದು. ಆ ಸಂದರ್ಭದಲ್ಲಿ ನಮಗೆ ಡೀಸೆಲ್ ಬೆಲೆ 60 ರೂಪಾಯಿ ಇತ್ತು, ಈಗ 93 ರೂಪಾಯಿ ಡೀಸೆಲ್ ಬೆಲೆ ಆಗಿದೆ. ಮತ್ತು ಸ್ಪೇರ್ ಪಾರ್ಟ್ಸ್ ರೇಟು ಕೂಡ ಜಾಸ್ತಿ ಆಗಿದೆ. ಮತ್ತು ನೌಕರರಿಗೂ ಕೂಡ ಎಲ್ಲ ಸವಲತ್ತುಗಳನ್ನು ಕೂಡ ಕೊಡಬೇಕಾಗಿದೆ ಅವರಿಗೆ. ಬೆಂಗಳೂರಿನಲ್ಲಿ ತಡರಾತ್ರಿ 2 ಗಂಟೆವರೆಗೂ ಬಾರ್, ಪಬ್, ರೆಸ್ಟೋರೆಂಟ್ ಓಪನ್ ಮಾಡಲು ಅನುಮತಿ ನೀಡುವಂತೆ ಬೆಂಗಳೂರು ಹೋಟೆಲ್ಗಳ ಸಂಘ ಅಬಕಾರಿ ಸಚಿವರಿಗೆ ಮನವಿ ಮಾಡಿದೆ. ಬಾರ್, ರೆಸ್ಟೋರೆಂಟ್ ಲೈಸೆನ್ಸ್ ನವೀಕರಣಕ್ಕೆ ಆನ್ಲೈನ್ ಸಮಸ್ಯೆ ಆಗಿದೆ. ಹೆಚ್ಚುವರಿಯಾಗಿ ಶುಲ್ಕ ಕಟ್ಟಿದ್ರೂ ಲೈಸೆನ್ಸ್ ನೀಡ್ತಾ ಇಲ್ಲ ಅಂತ ಹೋಟೆಲ್ ಅಸೋಸಿಯೇಷನ್ ಆರೋಪ ಮಾಡಿದೆ. ಅಬಕಾರಿ ಇಲಾಖೆಯಲ್ಲೇ ಅವೈಜ್ಞಾನಿಕ ಕಾನೂನಿನಿಂದ ತೊಡಕು ಉಂಟಾಗಿದೆ. ಇಲಾಖೆಯಲ್ಲಿ ಕಾನೂನು ಸಬಲೀಕರಣ ಮಾಡದೆ ನಮಗೆ ನೋಟಿಸ್ ಕೊಟ್ಟು ಸಮಸ್ಯೆ ಮಾಡ್ತಾ ಇದ್ದಾರೆ. ಇಲಾಖೆಯಲ್ಲಿನ ಕಾನೂನು ತೊಡಕು ನಿವಾರಿಸಿ ನಮಗೆ ನಗರದಲ್ಲಿ ತಡರಾತ್ರಿ 2 ಗಂಟೆವರೆಗೂ ಹೋಟೆಲ್, ಬಾರ್ ಅಂಡ್ ರೆಸ್ಟೋರೆಂಟ್ ತೆರೆಯಲು ಅನುಮತಿ ಕೊಡಿ
ಅಂತ ಮನವಿ ಸಲ್ಲಿಸಿದ್ದಾರೆ. ಅಬಕಾರಿ ಸಚಿವ ಆರ್.ಬಿ. ತಿಮ್ಮಾಪುರ್ಗೆ ಬೃಹತ್ ಬೆಂಗಳೂರು ಹೋಟೆಲ್ ಸಂಘಟನೆಗಳು ಮನವಿ ಮಾಡಿವೆ. ಲೈಸೆನ್ಸ್ ನವೀಕರಣಕ್ಕೆ ಆಗುತ್ತಿರುವ ಆನ್ಲೈನ್ ಸಮಸ್ಯೆಯನ್ನೂ ಸರಿಪಡಿಸಿ ಅಂತ ಮನವಿ ಮಾಡಿಕೊಂಡಿದ್ದಾರೆ.